ಶ್ರೀಗುರುಗಣಾಧಿಪತಯೇ ನಮಃ. ನಮಶ್ಚಂಡಿಕಾಯೈ ಶ್ರೀಧರಾಯ ನಮೋ ನಮಃ. ದಸರಾ ನಮಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂತಹದ್ದು. ಮೈಸೂರು ದಸರಾ ಎಷ್ಟೊಂದು ಸುಂದರ. ಈ ಹಾಡನ್ನು ನಾವು ಕೇಳದೇ ಇದ್ದವರೇ ಇಲ್ಲ. ಹೀಗೆ ದಸರಾ ಹಬ್ಬದ ಒಂದು ಆಚರಣೆಯ ಸಂಭ್ರಮದಲ್ಲಿ ಮಿಂದೇಳುತ್ತಿರುವಂತಹ ಸಮಸ್ತ ಕನ್ನಡಿಗರಿಗೂ ಕೂಡ ಈ ಒಂದು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ 9 ದಿನಗಳು ದೇವಿಯನ್ನು ಆರಾಧಿಸಿ 10ನೆಯ ದಿನ ದೇವಿಯನ್ನು ಪೂಜಿಸಿ ಶಾರದೆಯೊಂದಿಗೆ ಎಲ್ಲ ದೇವರನ್ನು ಕೂಡ ವಿಸರ್ಜನೆಯನ್ನು ಮಾಡ್ತಾರೆ. ಹಾಗೂ ಬನ್ನಿ ಮರಕ್ಕೆ ಪೂಜೆ ಮಾಡುವಂತಹದ್ದು. ಅದಕ್ಕೆ ಕಾರಣ ಏನು ಅಂದರೆ, ಶಮೀ ಶಮಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯವರ್ಧಿನಿ ಅಂತ ಹೇಳಿ ದೇವಿ ಆ ಬನ್ನಿ ಮರಕ್ಕೆ ಪೂಜೆ ಮಾಡುವುದು. ಶಮೀ ಶಮಯತೆ ಪಾಪಂ, ಶಮಿ ನಮ್ಮ ಪಾಪವನ್ನ ಶಮನ ಮಾಡ್ತದೆ ಅಂತ, ಕಡಿಮೆ ಮಾಡ್ತದೆ, ನಾಶ ಮಾಡ್ತದೆ, ನಿವಾರಣೆ ಮಾಡ್ತದೆ. ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡಬೇಕು. ಹಾಗಾದ್ರೆ ಪಾಪ ಯಾವುದು ಅಂದ್ರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳಿದ್ದಾರೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹದ್ದೇ ಪುಣ್ಯ, ಬೇರೆಯವರಿಗೆ ತೊಂದರೆ ಕೊಡುವಂತಹದ್ದು ಪಾಪ ಅಂತ ಹೇಳಿದ್ರು. ಹೀಗೆ ನಮ್ಮಲ್ಲಿಯೂ ಕೂಡ ತೊಂದರೆ ಕೊಡುವಂತಹವರು ಬಹಳ ಜನ ಇದ್ದಾರೆ. ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಬುದ್ಧಿ ಕಡಿಮೆ ಆಯಿತು ಅಂತಾದ್ರೆ ನಮಗೆ ಪಾಪ ಎನ್ನುವಂತಹದ್ದು ಶಮನ ಆಯಿತು, ಪಾಪ ಎನ್ನುವಂತಹದ್ದು ನಿವಾರಣೆ ಆಗ್ತಾ ಉಂಟು ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಪರೋಪಕಾರ ಬುದ್ಧಿ ಶಮನ ಆಗಿ ಆ ಶಮಿ ವೃಕ್ಷ ಎಲ್ಲರಿಗೂ ಮಂಗಳವನ್ನು ಕೊಡಲಿ. ಅರ್ಜುನಸ್ಯ ಧನುರ್ಧಾರಿ, ಶಮಿ ಮರಕ್ಕೆ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವ ಕಾಲದಲ್ಲಿ ಶಮಿ ಮರಕ್ಕೆ ತನ್ನ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಕೂಡ ಮೂಟೆಯಾಗಿ ಕಟ್ಟಿಟ್ಟು ಶವದಂತೆ ಕಾಣುವಂತೆ ಮಾಡಿಟ್ಟು ಅಜ್ಞಾತವಾಸಕ್ಕೆ ಹೋಗ್ತಾರೆ. ಆದ್ರಿಂದ ಶಮಿ ವೃಕ್ಷ ಆ ಧನುಸ್ಸನ್ನ ಧಾರಣೆ ಮಾಡಿದಂತಹದ್ದು. ಯಾಕೆಂದ್ರೆ ಗಟ್ಟಿ ಇರ್ತದೆ ಅದು ಅಂತ. ಅರ್ಜುನನ ಧನುಸ್ಸು ಅಂದ್ರೆ ಸಾಮಾನ್ಯದ್ದಲ್ಲ, ಅತ್ಯಂತ ಭಾರವಾದಂತಹದ್ದು. ಆದ್ದರಿಂದ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ, ಶ್ರೀರಾಮಚಂದ್ರ ಪ್ರಭು ಶಮಿ ವೃಕ್ಷವನ್ನು ಪೂಜೆ ಮಾಡಿ ಆನಂದವನ್ನು ಹೊಂದದ ಅಂತ. ರಮು ಕ್ರೀಡಾಯಾಮ್, ಆನಂದದಾಯಕವಾದಂತಹ ರಾಮ ಆ ತನ್ನ ಸಂತೋಷವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಆ ಶಮಿ ವೃಕ್ಷ ಕಾರಣ ಆಯಿತು ಎನ್ನುವಂತಹದ್ದು ರಾಮಾಯಣದಲ್ಲಿ ಬರುವಂತಹ ಕಥೆ. ಆದ್ದರಿಂದ ಈ ಒಂದು ಬನ್ನಿ ಪೂಜೆ, ಬನ್ನಿಯ ಪ್ರಸಾದವನ್ನು ಸ್ವೀಕರಿಸುವಿಕೆ ಎನ್ನುವಂತಹದ್ದು ಎಲ್ಲರ ಬಾಳಿನಲ್ಲಿಯೂ ಕೂಡ ಸೌಭಾಗ್ಯದ ಉದಯವನ್ನು ಮಾಡುತ್ತದೆ ಎನ್ನುವಂತಹದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಈ ಒಂದು ದಸರೆ ಎಲ್ಲರಿಗೂ ಕೂಡ ಶುಭ ಸೌಭಾಗ್ಯ ಸೌಖ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಅದಲ್ಲದೆ ಇವತ್ತು ವಿಜಯದಶಮಿ. ವಿಜಯದಶಮಿ ಎನ್ನುವಂತಹದ್ದು ಅಸತ್ಯದಿಂದ ಸತ್ಯಕ್ಕೆ ಜಯ ಸಿಕ್ಕಂತಹ ಒಂದು ಪ್ರತೀಕ ಅಂತ ಹೇಳ್ತಾರೆ. ಅದಲ್ಲದೆ ಭಗವಾನ್ ಶ್ರೀಧರ ಸ್ವಾಮಿಗಳು ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದು ವಿಜಯದಶಮಿ ಎಂದೇ. ಕಾಲ್ನಡಿಗೆಯಲ್ಲಿ ರಾತ್ರಿ ಎಲ್ಲ ನಡೆದು ಬಂದು ಸಮರ್ಥರ ಸನ್ನಿಧಿಯನ್ನು ಸೇರಿದಂತಹ ಶ್ರೀಧರರು ಸಮರ್ಥರಿಂದಲೇ, ಯಾಕೆಂದ್ರೆ ಎಷ್ಟೋ ಕಾಲ ಕಳೆದ ನಂತರದಲ್ಲಿ ಆದರೂ ಸಮರ್ಥರು ಸಮಾಧಿಯಿಂದ ಎದ್ದು ಬಂದು ಶ್ರೀಧರರಿಗೆ ದೀಕ್ಷೆಯನ್ನು ಕೊಟ್ಟರು ಎನ್ನುವಂತಹದ್ದು ಇತಿಹಾಸ. ಆದ್ದರಿಂದ ಅಂತಹ ಒಂದು ಮಹಾನ್ ದತ್ತಾತ್ರೇಯರ ಅವತಾರಿಗಳಾದಂತಹ, ದತ್ತಾತ್ರೇಯ ಸ್ವರೂಪರಾದಂತಹ ಶ್ರೀಧರ ಸ್ವಾಮಿಗಳು ಸನ್ಯಾಸ ದೀಕ್ಷೆಯನ್ನು ಪಡೆದು ಲೋಕೋಪಕಾರವನ್ನು ಮಾಡಿದಂತಹ ಶುಭ ದಿನ ಈ ಒಂದು ವಿಜಯದಶಮಿ. ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ವಿಜಯದಶಮಿ ಎನ್ನುವಂತಹದ್ದು ಅತ್ಯಂತ ಮಹತ್ವವೂ ಶ್ರೇಷ್ಠವೂ ಆದದ್ದಾಗಿದೆ. ಅಂತಹ ವಿಜಯದಶಮಿ ನಮ್ಮ ಬಾಳಿನಲ್ಲಿ ಎಲ್ಲ ರೀತಿಯಾದಂತಹ ಸುಖ ಸೌಭಾಗ್ಯ ಸಂತೋಷಗಳನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸುವ. ಅಲ್ಲದೆ ಈಗ ಆಘಾತಕಾರಿ ಶಕ್ತಿಗಳು ಅತ್ಯಂತ ಹೆಚ್ಚಾಗಿ ಬೆಳೀತಾ ಇವೆ. ಅಂತಹ ಘಾತುಕ ಶಕ್ತಿಗಳು ನಿವಾರಣೆಯಾಗಿ ಸತ್ಯ ನಿತ್ಯವಾದಂತಹದ್ದು ಅದು ಬೆಳೆಯುವಂತಾಗಲಿ. ನಮ್ಮ ಭಾರತೀಯತೆ ಎನ್ನುವಂತಹದ್ದು ಈ ಒಂದು ಸನಾತನ ಧರ್ಮದಲ್ಲಿ ಅಡಗಿದೆ. ಇಂತಹ ಸನಾತನಿಗಳಿಗೆ ಜಯವಾಗಲಿ ಎಂಬುದಾಗಿಯೂ ಕೂಡ ಪ್ರಾರ್ಥನೆಯನ್ನು ಮಾಡುವ. ಶುಭಮಸ್ತು. ಸನ್ಮಂಗಲಾನಿ ಭವಂತು.